ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲಿಗೆ ಅಂದ್ರೆ ಇವತ್ತು ಯುಗಾದಿ ಹಬ್ಬ. ಯುಗಾದಿ ಅಂದ್ರೆ ಮೊದಲು ಏನ್ ನೆನಪಾಗತ್ತೆ ನಿಮ್ಗೆ? ಎಣ್ಣೆ ಸ್ನಾನ. ಹೌದು. ಪ್ರಾಪರ್ ಆಗಿ ಎಣ್ಣೆ ಬಗ್ಗೆ ಮಾತಾಡಬಹುದು ಅಂದ್ರೆ ಯುಗಾದಿ ಹಬ್ಬದ ದಿನ. ಯಾವ ಎಣ್ಣೆ ಬಗ್ಗೆ? ಅದೇ ಎಣ್ಣೆ ಬಗ್ಗೆ ಮೈಗೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ತೀವಲ್ಲ ಅದ್ರ ಬಗ್ಗೆ ಆರಾಮಾಗಿ ಎಲ್ಲ ಹುಡುಗರು ಎಣ್ಣೆ ಬಗ್ಗೆ ದಿಲ್ದಾರಾಗಿ ಮಾತಾಡ್ಬೋದು. ಸೊ ಫಸ್ಟು ಪ್ರತಿದಿನ ಸ್ನಾನ ಮಾಡ್ತೀವಿ, ಅವತ್ತಿನ ದಿನ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ತಿರ್ತಾರೆ ಮನೇಲಿ. ಅದೇನು ಗೊತ್ತಾ, ನಮ್ಮಲ್ಲಿ ಇತ್ತೀಚೆಗೆ ಸ್ವಲ್ಪ ಪದ್ಧತಿ ಅದು ಚೂರು ಕಮ್ಮಿ ಆಗ್ತಿದೆ. ಅಂದ್ರೆ ಓಕೆ ಬರೀ ತಲೆಗೆ ಎಣ್ಣೆ ಹಚ್ಕೋತಾರೆ, ಮೈ ಎಣ್ಣೆ ಹಚ್ಕೊಂಡು ಅದು ಹೋಗಿ ಬಿಸಿಲು ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಅದು ಈಗಲೂ ಮಾಡ್ತೀವಿ. ಡಿಪೆಂಡ್ಸ್, ನಾವು ಎಲ್ಲಿದ್ದೀವಿ, ಊರಲ್ಲಿದ್ದೀವೋ ಅಥವಾ ಮನೆಯಲ್ಲಿ ಬೆಂಗಳೂರಲ್ಲಿದ್ದೀವೋ. ಬೆಂಗಳೂರಲ್ಲಿ ಕಷ್ಟ, ಊರಲ್ಲಿ ಹೋದರೆ ಅಟ್ಲೀಸ್ಟ್ ಅವೆಲ್ಲ ಮಾಡ್ಬೋದು. ಸೊ ಅಲ್ಲಿಂದ ಶುರು ಆಗುತ್ತೆ ದಿನ. ಆ್ಯಂಡ್ ಹಬ್ಬದ ಊಟ ಮಾಮೂಲಿ ನಾವು ಕಾಯ್ತಿರ್ತೀವಲ್ಲ, ಹಬ್ಬದ ಊಟ ಬೆಳಗ್ಗೆ ಎಷ್ಟು ಥರ ವೆರೈಟಿಗಳು ಮಾಡಿರ್ತಾರೆ ಅಂತಾನೆ. ನಮಗೆಲ್ಲ ಏನು ಗೊತ್ತಾ, ತಿನ್ನೋದ್ರ ಬಗ್ಗೆ ವೆರೈಟಿ ಕೌಂಟ್ ಮಾಡ್ತಿರ್ತೀವಿ. ಪಾಪ ಲೇಡೀಸಿಗೆ ಅಪ್ರಿಷಿಯೇಟ್ ಮಾಡಬೇಕು, ಹೆಣ್ಮಕ್ಳಿಗೆ ಎಷ್ಟೇ ಹಿಂದಿನ ದಿನದಿಂದನೇ ಅವ್ರಿಗೆ ಹಬ್ಬ ಶುರು ಆಗಿರುತ್ತೆ. ಹಬ್ಬ ಅಂದರೆ ಕೆಲಸಗಳು ಶುರು ಆಗಿರುತ್ತೆ, ಏನೇನೆಲ್ಲ ತಯಾರಿ ಮಾಡ್ಕೋಬೇಕು, ನಾಳೆ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಎಷ್ಟೆಲ್ಲ ಕಾರ್ಯಕ್ರಮಗಳಿರುತ್ತೆ. ಅಂದರೆ ತಿಂಡಿ ಆಹಾರಗಳು, ಪದಾರ್ಥಗಳು, ವೆರೈಟಿಗಳು, ಸೈಡ್ಸು, ಮೇನ್ ಕೋರ್ಸು ತುಂಬ ಇರುತ್ತಲ್ಲ, ಎಲ್ಲ ಶುರು ಮಾಡಿರ್ತಾರೆ ಅಡುಗೆ ಮಾಡೋದಕ್ಕೆ. ನಾವು ಹಿಂದಿನ ದಿನ ಟೇಸ್ಟ್ ಮಾಡೋಕ್ಕೆ ಶುರು ಮಾಡಿರ್ತೀವಿ. ಸೊ ಅದೇ ಊಟ. ಆಮೇಲೆ ಶಾಸ್ತ್ರೋಕ್ತವಾಗಿ ಬೇವು ಬೆಲ್ಲ ತಿನ್ನೋದು ಒಂದು ಪದ್ಧತಿ ಇದೆಯಲ್ಲ, ಅದು ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ನಾಡಲ್ಲಿ ಅದೊಂದು ಪದ್ಧತಿ ನಡೆಸ್ಕೊಂಡು ಹೋಗ್ತಿರೋದು, ಮತ್ತು ಆ ಬೇವು ಬೆಲ್ಲಿನ ವಿಶೇಷತೆ ಎಲ್ಲ ಇರೋದು ತುಂಬ ಖುಷಿ. ಊಟದ ಬಗ್ಗೆ ನಾನು ಮತ್ತೆ ಬರ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಇನ್ನು ರಮಿಕಾ ಅವರೇ, ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿ? ಅಂದರೆ ಏನು ನೆನಪಾಗುತ್ತೆ? ಯುಗಾದಿ ಅಂದರೆ ಫಸ್ಟ್ ನೆನಪಾಗೋದು ಹೊಸ ಬಟ್ಟೆ, ನಾವು ರೆಡಿ ಆಗೋದು. ಅದೇ ಆ್ಯಕ್ಚುಲಿ ಫಸ್ಟ್ ನೆನಪಾಗೋದು ಯುಗಾದಿ ಅಂದರೆ. ಆ ಟ್ರೆಡಿಷ್ನಲ್ ವೇಲ್ ರೆಡಿ ಆಗೋದಿರ್ಬೋದು. ಸೊ ಆ್ಯಂಡ್ ಆಬ್ವಿಯಸ್ಲಿ ಊಟ. ಸೊ ಊಟ ಅಮ್ಮ ಅಷ್ಟು ವೆರೈಟಿ ಮಾಡಿರ್ತಿದ್ರು. ಸೊ ಇವಾಗ ಆಬ್ವಿಯಸ್ಲಿ ಮಿಸ್ ಆಗ್ತಿದೆ ಅದೆಲ್ಲ. ಬಟ್ ಆವಾಗ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಊಟ, ಮನೇಲಿ ಒಂದು ಸಂಭ್ರಮ ಸಡಗರ. ಎಸ್, ಇನ್ನು ಶ್ರೀರಾಮ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದೇ ಅಡುಗೆ ಅಂತ. ಸೊ ನಿಮಗೆ ಅಮ್ಮ ಮಾಡೋ ಅಡುಗೆ ಇಷ್ಟನಾ ಅಥವಾ ನಿಮ್ಮ ವೈಫ್ ಮಾಡೋ ಅಡುಗೆ ಇಷ್ಟನಾ? ಅಂದರೆ ಇಬ್ರು ಅಂತ ಹೇಳ್ಬಾರ್ದು, ಕರೆಕ್ಟಾಗಿ ನಿಜ ಹೇಳ್ಬೇಕು ಇವಾಗ ಹಬ್ಬದ ದಿನ. ಇವ್ರು ನಾನು ನಂಬಕ್ಕಾಗ್ತಿಲ್ಲ, ಇಂಟರ್ವ್ಯೂನಲ್ಲಿ ವೈಫ್ ಬಗ್ಗೆ ಮಾತಾಡೋ ಒಂದು ದಿನನೂ ಬಂದ್ಬಿಡ್ತಲ್ಲ ಇಷ್ಟು ಬೇಗ. ಹೌದು, ತುಂಬ ಜನ ಮೆಸೇಜ್ ಮಾಡೋರು, ಯಾಕೆ ಇಷ್ಟು ಬೇಗ ಅಂತ. ಆ್ಯಕ್ಚುಲಿ ಏನು ಗೊತ್ತಾ ಸಿಂಚನ ಅವರೇ, ನನಗೆ ಟೈಮ್ ಅನ್ನೋದು ಗೊತ್ತಿಲ್ಲ. ವಿಚ್ ಇಸ್ ರೈಟ್ ಟೈಮ್, ವಿಚ್ ಇಸ್ ರಾಂಗ್ ಟೈಮ್ ಮದುವೆಗೆ ಅಂತ. ಇಟ್ ಇಸ್ ಆಲ್ ಅಬೌಟ್ ರೈಟ್ ಪರ್ಸನ್ ಅಂತ ಅನ್ಸುತ್ತೆ. ಆ ರೈಟ್ ಪರ್ಸನ್ ಯಾವಾಗ ಬರ್ತಾರೋ ದಟ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿಡ್ ಅಂತ ನನ್ನ ಪ್ರಕಾರ. ಫಸ್ಟ್ ಹಬ್ಬ ಇದು. ಸೊ ಅದಕ್ಕೆ ಹಬ್ಬ ಆಮೇಲೆ ಅಮ್ಮಂದೇ ನೆನಪಾಗೋದು. ಸದ್ಯಕ್ಕೆ ಈಗ ವೈಫ್ ತತ್ತರ ಹೆಂಡ್ತಿದೇನೋ ನೆನಪಾಗಲ್ಲ. ಏನ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಇದೆ, ಏನ್ ಮಾಡ್ಬೋದು, ಏನೇನೆಲ್ಲ ಗೊತ್ತು ಅವ್ರಿಗೆ, ಅದು ಗೊತ್ತಿಲ್ಲ. ಬಟ್ ಪ್ರೆಷರ್ ಏನು ಹಾಕಲ್ಲ, ಅಂಥದ್ದೇ ಮಾಡು ಹಿಂಗೆ ಮಾಡು ಅಂತ. ಅವ್ರು ಏನೇ ಮಾಡಿಕೊಟ್ರು ಖುಷಿನೇ. ಸೊ ಏನಾದ್ರೂ ಖುಷಿನೇ ಏನ್ ಮಾಡ್ಕೊಟ್ರು. ಈಗ ಅಮ್ಮ ಮಾಡೋ ಅಡುಗೆ ಯಾವ್ದು ತುಂಬಾ ಇಷ್ಟ ನಿಮ್ಗೆ? ಹೋಳಿಗೆ ಇಷ್ಟ. ಆಮೇಲೆ ಅದೇ ಹೋಳಿಗೆ ಸಾರು, ಒಬ್ಬಟ್ಟಿನ ಸಾರು ಇರೋದಲ್ಲ, ಅದು ತುಂಬಾ ಇಷ್ಟ. ಆ್ಯಂಡ್ ಚಿತ್ರಾನ್ನ, ಕೋಸಂಬರಿ ಎಲ್ಲ ಇಷ್ಟ. ಯೂಶಲಿ ಅಮ್ಮ ಮಾಡಿದ ನಾವು ಆಪ್ಷನ್ನೇ ಕೊಡೋಕ್ಕಾಗಲ್ಲ. ಅಮ್ಮ ಮಾಡೋದೇ ಖುಷಿ. ಅವ್ರು ಏನ್ ಮಾಡಿದ್ರು, ಬಿಕಾಸ್ ನಮ್ಗೆ ಹೊರಗಡೆ ತಿಂದಾಗ ಗೊತ್ತಾಗುತ್ತೆ ಅಮ್ಮಂದು ಊಟದ್ದು ರುಚಿ, ಬೆಲೆ ಏನು ಅಂತ. ಸೊ ಅಮ್ಮ ಏನ್ ಮಾಡಿದ್ರು ಫೇವರೇಟ್. ನೀವು ಅಡುಗೆ ಮಾಡ್ತೀರಾ ಹೇಗೆ, ಅಥವಾ ಬರೀ ಬ್ಯಾಟಿಂಗ್ ಮಾತ್ರನಾ? ಆ್ಯಕ್ಚುಲಾಗಿ ಅಡುಗೆ ಮಾಡೋದು ಒಂಥರ ಮೆಡಿಟೇಷನ್ ಇದ್ದಂಗೆ. ಶಾಂತತೆ ವಾತಾವರಣ ಕ್ರಿಯೇಟ್ ಆಗಿ ನೀಟಾಗಿ. ಆಮೇಲೆ ಅಡುಗೆ ಮನೇಲಿ ಯಾರೂ ಇರಬಾರ್ದು. ಯಾರೋ ಇದ್ರೆ ಅಷ್ಟು ಹಾಕು ಇಷ್ಟು ಹಾಕು. ಈಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂತಿದ್ರೆ ಲೆಫ್ಟ್ ಹೇಳ್ಕೊ, ರೈಟ್ ಹೇಳ್ಕೊ, ಸೀದಾ ಜಾಗ ಇದೆಯಲ್ಲ ಮುಂದಕ್ಕೆ ಹೋಗಿ ಹಂಗಂತಿರ್ತಾರಲ್ಲ, ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಯಾರು ಇಲ್ದಿರೋ ಟೈಮಲ್ಲಿ ನಾನು ಒಬ್ಬನೇ ಅಡುಗೆ ಮಾಡ್ತೀನಿ. ಎಲ್ಲರೂ ಇದ್ದಾಗ ನಾವು ಮಾಡೋಕೆ ಹೋಗಲ್ಲ, ಬೇಕಾದ್ರೆ ಹೆಲ್ಪ್ ಮಾಡುವ ಅಷ್ಟೇ. ಏನು ಚೆನ್ನಾಗಿ ಮಾಡ್ತೀರಾ ನೀವು ಅಡುಗೆಲಿ? ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಾ? ಆ್ಯಕ್ಚುಲಿ ನಾನ್ ವೆಜ್ ಮಾಡ್ತೀನಿ. ನಾನ್ ವೆಜ್ ಸೈಡ್ಸ್ ಮಾಡ್ತೀನಿ ಅಷ್ಟೇ. ನಾನ್ ವೆಜ್ ಚೆನ್ನಾಗಿ ಮಾಡ್ತೀರಾ. ಓಕೆ, ಇನ್ನು ರಮಿಕಾ ಅವರೇ, ನೀವು ಕುಕ್ ಮಾಡ್ತೀರಾ, ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ಹೇಗೆ? ನಿಮ್ ರಿಯಾಕ್ಷನ್ ನೋಡಿದ್ರೆ ಮಾಡಲ್ಲ ಅನ್ಸ್ತಿದೆ. ಇಲ್ಲ, ಅಮ್ಮನ ಹೆಲ್ಪ್ ಮಾಡ್ತೀನಿ, ಬಟ್ ಕುಕ್ಕಿಂಗ್ ಇಲ್ಲ. ಅಂದ್ರೆ ಹೌದು ರೆಡಿ ಎಲ್ಲ ಆಗ್ತಿದ್ವಿ, ಅದು ನಿಜ. ಬಟ್ ಸ್ವಲ್ಪ ಹುಡುಗರ ತರ ಬೆಳೆಸಿರೋದು ಮನೇಲಿ. ಸೊ ಅದರಿಂದ ಕಿಚನ್ ಕಡೆ ಕಾಲಿಡಲ್ಲ ಅಂತಲ್ಲ, ಅಪ್ಪ ಅಂದ್ರೆ ಅಮ್ಮ ಅವಕಾಶನೇ ಮಾಡ್ಕೊಟ್ಟಿಲ್ಲ. ಅಂದ್ರೆ ಕುಕಿಂಗ್ ಮಾಡುವಂತಾಗ್ಲಿ ಆ ತರ ಎಲ್ಲ ಇದುವರೆಗೂ ನಮ್ಮ ಅಮ್ಮ ಹೇಳಿಲ್ಲ ನನಗೆ. ಸೊ ಯಾವ ಅಡಿಗೆ ಫೇವ್ರೆಟ್ ನಿಮ್ಗೆ, ನಿಮ್ಮ ಅಮ್ಮ ಮಾಡೋ ಅಡಿಗೆ? ನನ್ಗೆ ಆಕ್ಚುಲಿ ಅಮ್ಮ ಮಾಡೋದು ಎಲ್ಲಾನು ಇಷ್ಟ. ಅವರು ಕುಕ್ಕಿಂಗ್ ಅಂತ ಬಂದ್ರೆ ಸಕ್ಕದಾಗಿ ಮಾಡ್ತಾರೆ, ಎಲ್ಲಾನು ಇಷ್ಟ, ವೆಜ್ ನಾನ್ ವೆಜ್ ಎಲ್ಲ. ಸೊ ನನ್ಗೆ ಯುಗಾದಿ ಹಬ್ಬ ಅಲ್ವಾ, ಸಾರಿ ವೆಜ್ ನಾನ್ ವೆಜ್ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ. ನೆಕ್ಸ್ಟ್ ಡೇ ಮಾಡ್ತಾರಲ್ಲ. ನಾನು ಇವಾಗ ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ, ಅದರಿಂದ ಸ್ವಲ್ಪ ವೆಜ್ಜಲ್ಲಿ ನಂಗೆ ಎಲ್ಲ ಇಷ್ಟ. ಕೋಸಂಬರಿ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಮಾಡ್ತಾರೆ.
ಸೊ ಅಮ್ಮ ಮಾಡೋ ಕೋಸಂಬರಿ ತುಂಬಾ ಇಷ್ಟ. ಮಿಸ್ ಮಾಡ್ಕೊಂತಿದ್ದೀರಾ ಈ ಸಲ ಹೇಗೆ? ಹಾ ಹೌದು.